ದೇವ ಸಂಗಮೇಶ್ವರ, ನಮ್ಮದು ಅವಿಭಕ್ತ ಕುಟುಂಬ. ನೀನು ಬೇಡಿದವರಿಗೆಲ್ಲ ಬೇಡಿದ್ದನ್ನೇ ಕೊಟ್ಟಿರುವೆ. ನೀ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವು ನಡೆಯುತ್ತಿದ್ದೇವೆ. ನಾವು ಬಡವರ ರೈತರೆಂದರೂ ಗೊತ್ತಿದ್ದರೂ ಮಂತ್ರಿ ಮಗಳಾದ ಪ್ರೀತಿ ನನ್ನನ್ನು ಪ್ರೀತಿಸಿ ಒಪ್ಪಿಕೊಂಡಿದ್ದಾಳೆ. ನಮ್ಮಿಬ್ಬರ ಪ್ರೀತಿಯಿಂದ ಮದುವೆಯಾಗುವುದಕ್ಕೆ ಯಾವುದೇ ತೊಂದರೆ ತಾಪತ್ರೆ ಬರದಂತೆ ಕಾಪಾಡು ತಂದೆ, ಕಾಪಾಡು. ದೇವರಲ್ಲಿ ಏನು ಬೇಡಿಕೊಂಡೆ ನೀನು? ಪ್ರೀತಿ, ಏಕಾಏಕಿ ನೀನ್ಯಾಕಿಲ್ಲಿ? ನಾನು ಸದಾ ಕಾಲ ಯಾರ ಬಳಿಯಲ್ಲಿ ಇರಬೇಕು ಅವ್ರ ಬಳಿಯಲ್ಲಿ ಇದ್ದೀನಿ. ತಪ್ಪೇನು? ಹುಡುಗಾಟಿಕೆ ಆಡಬೇಡ ಪ್ರೀತಿ. ಏನು, ಒಂದು ಹೆಣ್ಣು ಮನೆ ತ್ಯಜಿಸಿ ಒಂಟಿಯಾಗಿ ಬಂದಿದ್ದು ನಿನ್ನ ಕಣ್ಣಿಗೆ ಹುಡುಗಾಟಿಕೆ ಕಂಡಿತಿ ಮಾವ? ಪ್ರೀತಿ, ಮನೆ ತ್ಯಜಿಸಿ ಬರುವಂತದ್ದು ನಿನಗೇನಾಗಿದೆಯೇ? ನಮ್ಮಿಬ್ಬರ ಪ್ರೀತಿಗೆ ನಿನ್ನ ತಂದೆಯೇ ಒಪ್ಪಿರುವಾಗ ಮಾವ, ಕಟುಕರಲ್ಲಿ ಕರುಣೆ, ಹೃದಯದಲ್ಲಿ ಹೀನ ಬಯಸುವ ಅಂತ ಹೃದಯಹೀನರಲ್ಲಿ ಇತ್ತೇ ಗುಣ. ನೋಡು, ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಗಲೂ ನನ್ನನ್ನು ಭದ್ರವಾಗಿ ಬಂಧಿಸಿ ನನಗೆ ಮೈ ತುಂಬ ಹಣ್ಣಾಗೋ ಹಾಗೆ ಹೊಡೆದಿದ್ದಾರೆ. ಬೇಕಾದ್ರೆ ಕಣ್ತೆರೆದು ನೋಡು ಮಾವ ನನ್ನ ಮೈಯನ್ನು. ಪ್ರೀತಿ, ಅವರ ಮಾತು ನಂಬಿ ನಾನು ಅಷ್ಟಕ್ಕೆ ಹೊರಟು ಬಂದಿದ್ದು ತಪ್ಪಾಯಿತು. ಹೂವಿನಂತ ನಿನ್ನ ಮೈಯವಳಾದ ನಿನ್ನನ್ನು ಅವರಿಗೆ ಹೊಡೆಯಲು ಮನಸ್ಸಾದರೂ ಹೇಗೆ ಬಂತು? ಹೊಡೆಯುವುದಷ್ಟೇ ಇಲ್ಲ, ನಾನು ವಿಕ್ರಮನನ್ನು ಮದುವೆ ಮಾಡಿಕೊಳ್ಳದಿದ್ರೆ ಅವರು ನನ್ನನ್ನು ಕೊಂದೆ ಹಾಕ್ತಿದ್ರೆ ಏನು ಅಂತ. ಅಂದ್ರೆ ನೀನು ವಿಕ್ರಮನನ್ನು ಮದುವೆಯಾಗಲು ಒಪ್ಪಿಕೊಂಡೆಯಾ? ಆ ಪರಿಸ್ಥಿತಿಯಲ್ಲಿ ಆ ರೀತಿ ಹೇಳಿದೆ ಹೋದ್ರೆ ನಾನು ಬದುಕೋದಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೆ ಹೇಳಿದಾಗಲೂ ಕೂಡ ನನ್ನನ್ನು ಭದ್ರವಾಗಿ ಬಂಧಿಸಿಟ್ಟಿದ್ರು. ನಿನ್ನೆ ನನ್ನ ತಂಗಿ ಊರಿನಿಂದ ಬಂದಳು. ಅವಳ ಸಹಾಯದಿಂದ ನಾನು ತಪ್ಪಿಸಿಕೊಂಡು ಓಡಿ ಬಂದಿದ್ದೀನಿ. ನನಗೇಕೋ ಭಯವಾಗ್ತಿದೆ ಮಾವ. ಇನ್ನು ಮುಂದೆ ನನಗೆಲ್ಲವೂ ನೀನೇ. ಪ್ರೀತಿ, ನೀನೇನೋ ಮನೆಯಿಂದ ಓಡಿ ಬಂದುಬಿಟ್ಟೆ. ನಿನ್ನ ತಂದೆ ತಮ್ಮ ಮಗಳು ಹೊಲ ಮನೆಗಳಲ್ಲಿ ದುಡಿದು ಬಳಲಬಾರದಲ್ಲ ಅನ್ನುವ ಉದ್ದೇಶದಿಂದ ನನಗೆ ಕೊಡಲು ಅವರು ಹಿಂಜರಿಯುತ್ತಿದ್ದಾರೆ. ಅಂಥದರಲ್ಲಿ ಈ ಬಡ ರೈತನನ್ನು ಮದುವೆಯಾಗಿ ನೀನು ಯಾವ ಸೌಭಾಗ್ಯ ಪಡೆಯಬೇಕಾಗಿದೆ? ನನ್ನದೊಂದು ಮಾತು ಕೇಳ್ತೀಯಾ ಪ್ರೀತಿ? ಏನು? ವಿಕ್ರಮ ಸುಂದರವರ, ಶ್ರೀಮಂತಿಕೆ ಇದೆ. ಮೇಲಾಗಿ ನಿನ್ನ ತಂದೆ ಕೂಡ ಅವನ ಜೊತೆ ಸಂಬಂಧ ಬೆಳೆಸಲು ತುದಿಗಾಲ ಮೇಲೆ ನಿಂತಿದ್ದಾನೆ. ಅದಕ್ಕಾಗಿ ಈ ಬಡ ರೈತನ ಪತ್ನಿಯಾಗಿ ನೀನು ಯಾವ ಸೌಭಾಗ್ಯ ಉಣ್ಣಬೇಕಾಗಿದೆ ಪ್ರೀತಿ, ಉಣ್ಣಬೇಕಾಗಿದೆ? ಮಾವ, ಇನ್ನೊಂದು ಸಲ ಮಾತನಾಡಬೇಡ. ಹಣ ಒಂದರಿಂದಲೇ ಹೆಣ್ಣಿಗೆ ಸುಖ ಪಡೆಯುತ್ತಿದ್ರೆ ನಾನು ಶ್ರೀಮಂತನ ಮಡದಿ ಆಗೋದಕ್ಕಿಂತ ಒಬ್ಬ ಸೂಳೆ ಆಗೋದಕ್ಕೆ ಇಷ್ಟಪಡ್ತಾ ಇದ್ದೆ. ಹೌದು ಮಾವ, ಹಣ ಒಂದರಿಂದಲೇ ಎಷ್ಟು ಹೆಣ್ಣುಗಳು ಶ್ರೀಮಂತರನ್ನು ಮದುವೆ ಮಾಡಿಕೊಂಡು ಸುಖ ಪಟ್ಟಿದ್ದಾರೆ ಅಂತ ಹೇಳಬಲ್ಲಿವೆಯಾ? ನೋಡು ಮಾವ, ಒಂದು ಹೆಣ್ಣು ಮದುವೆ ಮಾಡಿಕೊಂಡು ಶ್ರೀಮಂತನ ಮದುವೆ ಮಾಡಿಕೊಂಡು ಒಬ್ಬ ಬಡವನನ್ನ ಮದುವೆ ಆದರೂ ಕೂಡ ಯಾವುದೇ ಹೆಣ್ಣು ಕೈಯೊಡ್ಡು ಕೇಳುವುದು ಚಿನ್ನ ಆಭರಣಗಳನ್ನಲ್ಲ, ಹಸರು ಮುಖದಿಂದ ಕೆನ್ನಿಗಿಡುವ ಸಿಹಿ ಮುತ್ತುಗಳನ್ನು, ಹಿತವಾಗಿ ಬಯಸುವ ತೋಳಿನ ಆಸರೆಗಳು, ಹಾಸಿಗೆ ಉದ್ದಕ್ಕೂ ಕಾಲು ಚಾಚಿ ಮಲಗುವ ಸಾಮಾನ್ಯ ಮನುಷ್ಯ ಕೊಡುವ ಸುಖ, ಹೆಂಡರನ್ನೇ ಮರೆತು ತಿನ್ನುವ ಭಂಡ ಶ್ರೀಮಂತರಲ್ಲಿ ಸಿಕ್ಕಿದ್ದೇ ಸುಖ. ಪ್ರೀತಿ, ಪ್ರೀತಿ, ನಿನ್ನಂತ ಹೆಣ್ಣನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುತ್ತಿರುವ ಸೌಭಾಗ್ಯ ಇನ್ಯಾರಿಗಿದ್ದಿತು? ನಿನ್ನನ್ನು ನೋಡಿ ಆದರೂ ನೌಕರಿ ಮಾಡುವವನನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎನ್ನುವ ಈ ಜಗದ ಹೆಣ್ಣುಗಳ ಕಣ್ಣು ತೆರೆಯಬೇಕು. ಇಂದಿನ ಕಣ್ಣೀರ ಕಣ್ಣಿನಲ್ಲಿ ನೌಕರಿ ಮಾಡುವವರ ಸುಂದರ ರೂಪವಾಗಿ ಕಂಗೊಳಿಸುತ್ತಾನೆ. ಆದರೆ ಮದುವೆ ಮಾಡಿಕೊಂಡು ಆತನ ಮನೆ ಹೊಕ್ಕಿ ಒಳಗೆ ಹೋದ ಮೇಲೆ ಅಲ್ಲಿ ಕಲ್ಲು ಮುಳ್ಳುಗಳು ಅಷ್ಟೇ ಇಲ್ಲ, ಕಣ್ಣೀರಿನ ಕೊಡವು ತುಂಬಿದೆ ಎಂಬ ಅರಿವು ಅವರಿಗೆ ಆಗುತ್ತದೆ. ಪ್ರೀತಿ, ನಿನ್ನ ಮಾತು ಕೇಳ್ತಾ ಇದ್ರೆ ಹೀಗೆ ಕೇಳ್ತಾನೇ ಇರ್ಬೇಕು ಅನಿಸ್ತಾ ಇದೆ ಪ್ರೀತಿ. ಮಾತು ಸಾಕು, ನಮ್ಮಿಬ್ಬರಿಗೆ ಆಪತ್ತು. ಈಗಾಗಲೇ ಕೋಪಿಷ್ಠನಾಗಿ ನನ್ನ ತಂದೆ ನನ್ನನ್ನು ಹುಡುಕುತ್ತಿದ್ದಾನೆ. ಅವರ ಕೈಗೆ ಸೇರುವ ಮುನ್ನ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನವಳನ್ನಾಗಿ ಮಾಡಿಕೊ ಮಾವ. ಪ್ರೀತಿ, ನಿಂತ ಮೆಟ್ಟಿನ ಮೇಲೆ ತಾಳಿ ಕಟ್ಟೆಂದು ಹೇಳುವೆಯಲ್ಲ, ಎಲ್ಲಿದೆ ತಾಳಿ? ಅದಕ್ಕೆ ಯಾಕೆ ಇಷ್ಟೊಂದು ಸಿಟಿಗೆ ಬರ್ತಾ ಇದ್ದೀರಾ? ಪ್ರೇಮಿಗಳಿಗೆ ಹೂಮಾರಿಯೇ ತಾಳಿ, ಅಪರ್ಣ ಭಾವನೆ ಮದುವೆ. ಅಲ್ಲಿ ನೋಡಿ, ದೇವರ ಕೊರಳಿನಲ್ಲಿ ಸಿದ್ಧವಾಗಿದೆ ಹೂವಿನ ಹಾರ. ಅವನ ಸನ್ನಿಧಾನವೇ ನಮಗೆ ಮಂಗಲ ಮಂಟಪ. ತಗೊಳ್ಳಿ ಹಾರ. ತದೇವ ಲಗ್ನಂ ಸುದಂತು ದೇವ ವಿದ್ಯಾಬಲಂ
ದೈವ ಬಲಂತು ದೇವ ಮುಂದಿನದೆಲ್ಲ ನಿನ್ನದೇ ದೇವ. ಆಯ್ತಲ್ಲ ಮದುವೆ. ವಾಲ್ಗ ಊದವ್ರಿಲ್ಲ, ಅಕ್ಷತೆ ಹಾಕವ್ರಿಲ್ಲ, ಉಂಡ ಏರಿ ಮಾಡೋರಿಲ್ಲ. ಆಯ್ತಲ್ಲ ಮದುವೆ. ದುಂದು ಬೆಚ್ಚ ಮದುವೆ ಮಾಡಿ ಮೈ ತುಂಬ ಸಾಲ ಮಾಡಿಕೊಳ್ಳುವ ಬದಲು ಸರಳವಾಗಿ ಇಂಥ ಮದುವೆ ಮಾಡಿಕೊಂಡ್ರೆ ಬಡ ಕುಟುಂಬದ ಹೊರೆಯೇನಾದ್ರೂ ತಪ್ಪುತ್ತದೆ. ಸಾವಿರಾರು ಜನ ಕುಡಿದ್ರು ಮದುವೆ ಭರ್ಜರಿ ಆಯಿತು ಅನ್ಬಹುದು, ಇಲ್ಲ ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಅನ್ಬಹುದು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಅನ್ನೋದಿಲ್ಲವಲ್ಲ ನನ್ನ ರಾಜ. ಹೌದು ನನ್ನ ರಾಣಿ. ಆಯ್ತಲ್ಲ ಮದುವೆ. ಆರತಿ ಮಾಡಿ ಗಂಡನ ಹೆಸರು ಹೇಳು. ಏನು ನಾನೇ ಆರತಿ ಮಾಡಿ ನಾನೇ ಗಂಡನ ಹೆಸರು ಹೇಳ್ಬೇಕಾ? ಹ್ಞೂ ಮತ್ತೆ ನನ್ನ ಮದುವೆ ಆಗೈತೆ ಬರ್ರಿ ಅಂತೇನು ಒಳಗಿನ ಮಂದಿ ಹೊಂಡಿಸ್ಕೊಂಡು ಬರ್ಬೇಕನ. ಮತ್ತೆ ಆರತಿ ಅಕ್ಷತೆ ಎಲ್ಲ ನಮಗ್ ನಾವ ಅಂದ್ರೆ ಈ ಮದುವೆ ಒಂಥರ ಸೆಲ್ಫ್ ಸರ್ವಿಸ್ ಇದ್ದಂಗ. ಆರತಿ ಮಾಡೋದಕ್ಕೆ ಆರತಿ ಎಲ್ಲಿದೆ? ಕೈನ ಆರತಿ ಮಾಡಿ ಹಂಗ ಮಾಡಿ ಬೆಳಿಗ್ಗೆ ಸೂಕ್ಷ್ಮ ಯಾರಿಗೂ ಕೇಳಿರ್ಬಾರ್ದು. ಹಂಗೆ ಗಂಡನ ಹೆಸರು ಹೇಳ್ಬಿಡು. ಶ್ರೀನಿವಾಸ್. ಪ್ರೀತಿ ಪ್ರೀತಿ ಪ್ರೀತಿ. ಶ್ರೀನಿವಾಸ್ ಶ್ರೀನಿವಾಸ್ ಶ್ರೀನಿವಾಸ್.
ಇವಳೊಂದಿಗೆ ಹೆಜ್ಜೆ ಇಟ್ಟಿದ್ದೆಯಾದರೆ ಇದರಿಂದ ಸುಟ್ಟು ಬಿಡುವೆ ಎಚ್ಚರ. ಅವರನ್ನು ಸುಟ್ಟು ಹಾಕೋ ಮೊದಲು ನನ್ನನ್ನು ಸುಟ್ಟು ಹಾಕು. ನನ್ನನ್ನು ಸುಟ್ಟು ಹಾಕೋದಕ್ಕೆ ಈ ನಿನ್ನ ಕೆಟ್ಟ ಬುದ್ಧಿ ಅಡ್ಡ ಬಂದ್ರೆ ಈ ನಿನ್ನ ಕೆಟ್ಟ ಬುದ್ಧಿಯನ್ನಾದ್ರೂ ಸುಟ್ಟು ಹಾಕು. ನೋಡು, ನಾನು ಈ ತಾಲೂಕಿನ ಲೀಡರ್. ಯಾವಣದ ಹಿಂದೆ ಓಡಿ ಬಂದು ನನ್ನ ಮರ್ಯಾದೆಯನ್ನು 3 ಕಾಸಿಗೆ ಬೆಲೆ ಇಲ್ಲದಂತೆ ಮಾಡಿದೆ. ಯಾವನೋ ಹಿಂದೆ ಓಡಿ ಬಂದಿಲ್ಲ, ದೇವರ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೊರಟಿರುತ್ತಿದ್ದೇನೆ. ಪ್ರೀತಿ ಹಿರಿಯರಿಲ್ಲ ಕಿರಿಯರಿಲ್ಲ. ಬಂದು ಗುಡಿಯಲ್ಲಿ ಮದುವೆ ಮಾಡಿಕೊಂಡೆ ಬಿಟ್ಟು ಹೋಗುತ್ತೇವೆ ಎಂದು ತಿಳಿದಿರುವೆ ಹುಚ್ಚು ಎಣ್ಣೆ. ನಿನ್ನೆ ಬಿಟ್ಟು ಹೋಗ್ತಾನಂದ್ರೆ ಅದು ನಿನ್ನ ಸುಳ್ಳು ಕಲ್ಪನೆ. ವಿಕ್ರಮ್, ನಾಲಿಗೆಯನ್ನು ಬಿಗಿ ಹಿಡಿದುಕೊಂಡು ಮಾತನಾಡು. ನಾನೀಗ ನಿನ್ನ ಮಾವನ ಮಗಳಲ್ಲ, ನನ್ನ ಗಂಡನ ಹೆಂಡತಿ. ಗಂಡನ ಹೆಂಡತಿ? ಎರಡನೇ ಚಿನ್ನದ ತೂಕವನ್ನು ಮಾಡಿಸಿಕೊಡಲಾರದ ಯೋಗ್ಯತೆ ಇಲ್ಲದವನು ನಿನ್ನ ಗಂಡ. ಮಾಜಿ ಮಂತ್ರಿಯ ಮಗಳ ಗಂಡ. ಅಯೋಗ್ಯರ ಕಥೆ ಇಷ್ಟು. ದುಡ್ಡು ಗಳಿಸಲಾಗದಿದ್ದರೂ ಷಂಡರಂತೆ ಮತ್ತೊಬ್ಬರ ಹೆಣ್ಣು ಮಕ್ಕಳನ್ನು ದುಡಿಗಿಲೆ ಮದುವೆ ಮಾಡಿಕೊಂಡು ಇಡೀ ಆಸ್ತಿಯನ್ನು ಹೊಡೆಯುವ ಆಸೆಕ್ಕಾಗಿ ಬಡ ಹೆಣ್ಣ ಮಕ್ಕಳನ್ನು ದೋಚಿಕೊಳ್ಳುವುದೇ ಇಂಥ ಅಯೋಗ್ಯರ ಗತಿ. ಅದರಲ್ಲಿ ನಮ್ಮ ಮಾವ ಶ್ರೀಮಂತ, ಅವರ ಆಸ್ತಿಯನ್ನು ಹೊಡೆಯುವುದೇ ಈ ಅಯೋಗ್ಯನ ಗತಿ. ಅದರಲ್ಲಿ ಆಸ್ತಿಯನ್ನು ಹೊಡೆಯುವುದರೊಳಗಾಗಿ ಸಿಕ್ಕಿಬಿದ್ದು ಒದ್ದಾಡಕತ್ತಿದ್ದಾನೆ. ಲೇ ವಿಕ್ರಮ, ಮಂಗಲ ಕಾರ್ಯದಲ್ಲಿ ಮಂಗನಕ್ಕೆ ಬಂದಂತೆ ಇಲ್ಲಿ ನಿನ್ನದೇನು ಕೆಲಸ? ಲೇ ಗುಂಡುರವ, ಎರಡಾಣೆ ಚಿನ್ನದ ತೂಕದ ಮಂಗಲ ಕಟ್ಟಿಸುವ ಯೋಗ್ಯತೆ ನನಗಿಲ್ಲ ನಿಜ. ಆದರೆ ನಾನು ಕರ್ನಾಟಕದ 224 ಸಚಿವ ಶಾಸಕರಲ್ಲಿ ಒಬ್ಬನಾಗಿ ತಾಯಿ ಗಂಡ ಕೆಲಸ ಮಾಡಲಿಲ್ಲ. 6 ಕೋಟಿ ಕನ್ನಡಿಗರ ಕೃಷಿಕನಾಗಿ ಮಣ್ಣಿನ ಮಗನಾಗಿ ನನ್ನ ಕರ್ತವ್ಯ ನಾನು ಮಾಡಿದೆ. ಲೇ ವಿಕ್ರಮ, ನನಗೆ ತಾಯಿ ಗಂಡನೆನ್ನುವಷ್ಟು ಸೊಕ್ಕು ಬಂದಿದೆ ನಿನಗೆ. ಕಂಡದ್ದನ್ನಾಡಿದರೆ ಕೆಂಡದಂತ ಕೋಪ. ಮಾವ, ಶಾಸಕರು ಮಂತ್ರಿ ಮಹಾಶಯರು ಹಿಂದೆ ಏನಿದ್ದರು ಏನಾದರೂ ಯಾಕಾದರೂ ಎನ್ನುವುದನ್ನ ನಿಮ್ಮ ಚೇಲಾಗಳು ನೀವು ಎಲ್ಲ ಒಂದು ಕಡೆ ಕೂಡಿ ನಿಮ್ಮ ಹೊತ್ತಿಗೆಗಳನ್ನು ತೆಗೆದುಕೊಂಡು ಓದಿದರೆ ಸಾಕು. ನೀವು ನಡೆದ ಬಂದ ದಾರಿಯೇ ನಿಮಗೆ ಸಾರಿ ಹೇಳುತ್ತದೆ ನಿಮ್ಮ ಕರ್ಮದ ಕಥೆಯನ್ನು. ಮುಚ್ಕೋ ಬಾಯನ್ನು. ಬಾಯಿ ಆಯ್ತಂತ ಬೇಕಾದಂತ ಹೊಗಳಿದರೆ ಯಾರು ಕೇಳುವುದಿಲ್ಲ. ನಿನ್ನ ಹರಿಕತೆ ಕೇಳಲು ನಾವು ಬಂದಿಲ್ಲ. ನನ್ನ ಸೊಸೆ ಬೇಕಾಗಿದ್ದಾಳೆ, ನಾವು ಕರೆದುಕೊಂಡು ಹೊಂಟಿದ್ದೇವೆ. ಕೇಳ್ಬಾ ಅಂತ ಹೇಳಿ ನಾನೇ ನಿಮ್ಮನ್ನ ಕರೆಯಕ್ ಬಂದಿದ್ನ. ಶ್ರೀನಿವಾಸ, ಹೆಣ್ಣಿನ ಹಿಂದೆ ಆಶಿಸಿ ಆಸ್ತಿ ಸಿಗುವುದೆಂದು ನನ್ನ ಮಗಳ ಬಾಳನ್ನು ಹಾಳು ಮಾಡಬೇಡ. ನಿನಗೆ ಎಷ್ಟು ಹಣ ಬೇಕೋ ಕೇಳೋ, ಕೊಡ್ತೀನಿ. ಒಟ್ಟಿನಲ್ಲಿ ನನ್ನ ಮಗಳನ್ನು ಬಿಟ್ಟು ಬಿಡು. ಮಾವ, ನಿಮ್ಮ ಸರ್ಕಾರ ಸ್ತ್ರೀಯರಿಗೆ ಒಂದು ಆಸ್ತಿಯಲ್ಲಿ ಸಮಪಾಲಿನ ಹಕ್ಕು ನೀಡುವ ಹಕ್ಕನ್ನು ತಂದಿರಬಹುದು. ತಂದೆ ಮಗಳು ಪ್ರೀತಿಯ ವಾತ್ಸಲ್ಯಗಳನ್ನು ಬಚ್ಚಿಸುವ ಮಹಾಪೂರ್ವವನ್ನೇ ಹೊರಟಿರಬಹುದು. ಪರೋಕ್ಷವಾಗಿ ಹೆಣ್ಣುಗಳಿಗೆ ಆಸೆ ತೋರಿಸಿ ಹಿನ್ನೆಲೆ ಆಸೆ ಇಲ್ಲದ ಕನ್ಯೆಗಳ ಕೈ ಹಿಡಿಯಲು ಯಾವ ಒಂದು ವರ ಮುಂದೆ ಬಂದಿತು? ಅಂದರೆ ಆಸೆಗೋಸ್ಕರ ಇವಳನ್ನು ಮದುವೆ ಮಾಡಿಕೊಂಡಿರ್ಬೇಕಂತ ನನ್ನ ಆಸೆ ಪಟ್ಟೇನು? ಲೇ ವಿಕ್ರಮ,
ಅಂತ ಕಾನೂನು ನಿನ್ನಂತ ಶ್ವಾನಗಳಿಗೆ ಹೊರತು ನನ್ನಂತ ಪ್ರೇಮಿಗಳಿಗಲ್ಲ. ಪ್ರೇಮ ಪ್ರೀತಿಗಳ ಮಧ್ಯೆ ಆಸ್ತಿ ಐಶ್ವರ್ಯ ತಲೆ ಎತ್ತುವುದೇ ಇಲ್ಲ. ನಮ್ಮ ಪ್ರೀತಿಯ ಬೆಲೆಗೆ ಹಣ ಕಟ್ಟಿ ಹಣ ಕೊಡುವೇನೆಂದು ಹೇಳಿದೆಯಲ್ಲ, ಹಣ ಕೊಡುವುದಾದರೆ ನಿನ್ನ ಈ ಮಗಳ ಹೆಸರಿನಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಿಸು. ಅನಾಥ ಮಕ್ಕಳಿಗಾಗಿ ಒಂದು ಅನ್ನಛತ್ರ ನಿರ್ಮಿಸು. ಅದು ದೇವರಿಗೆ ಸಲ್ಲುತ್ತದೆ. 4 ಜನರ ಮಧ್ಯ ನಿನ್ನ ಹೆಸರು ನಿಲ್ಲುತ್ತದೆ. ವ್ಯರ್ಥ ಪ್ರಯತ್ನ ಮಾಡಬೇಡಿ. ಯಾಕೆಂದ್ರೆ ನನ್ನ ಮದುವೆ ಈಗ ವಿಧಿಪೂರ್ವಕವಾಗಿ ನಡೆದು ಹೋಗಿದೆ. 18 ವರ್ಷ ತುಂಬಿದ ಹೆಣ್ಣು ತನಗಿಷ್ಟವಾದವರ ಜೊತೆಗೆ ಮದುವೆ ಆಗೋದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ. ಇದನ್ನು ತಿಳಿದುಕೊಂಡು ನೀನು ಬಾಯಿಗೆ ಬಂದ ಹಾಗೆ ಮಾತಾಡಿದಾದ್ರೆ ನಾನು ಈಗಲೇ ಕೋರ್ಟಿನ ಮೊರೆಗೆ ಹೋಗ್ಬೇಕಾಗುತ್ತದೆ. ಹೌದು ಡ್ಯಾಡಿ, ಸುಮ್ನೆ ಗಾಳಿ ಗುದ್ದಿ ಮೈ ಯಾಕೆ ನೋವು ಮಾಡ್ಕೊಳ್ತೀಯ? ಏನೋ ಪ್ರಯೋಜನ ಇಲ್ಲ. ನೋಡು, ಅವಳು ಹೇಗೋ ನಿನ್ನ ಹೆತ್ತ ಮಗಳು, ಎಲ್ಲೋ ಸುಖವಾಗಿ ಜೀವನ ಮಾಡ್ತಾಳೆ. ಅದಕ್ಕೆ ನೀನು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡು, ಅಷ್ಟೇ ಸಾಕು. ಏನಮ್ಮ ಜ್ಯೋತಿ, ನೀನು ಕೂಡ ಅವರಂತೆ ಹೇಳುತ್ತಿರುವೆಯಲ್ಲ. ನಾನು 4 ಜನ ದೊಡ್ಡ ದೊಡ್ಡ ಜನರಲ್ಲಿ ತಿರುಗಾಡಬೇಕಾದವನು. ಲೆವೆಲ್ ನೋಡಿ ಸಂಬಂಧ ಬೆಳೆಸದೆ ಅಪಹಾಸ್ಯಕ್ಕೀಡಾಗಬೇಕಾಗುತ್ತದೆ. ಡ್ಯಾಡಿ, ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದದ್ದು ಅಂದಾಗ ಇಂಥ ಮೇಲು ಕೀಳು ಎಂಬ ಭಾವನೆ ಇಟ್ಟುಕೊಂಡು ಅದು ಹೇಗೆ ದೇಶ ಆಳುತ್ತಿರೋ ನಮಗೆ ಗೊತ್ತಿಲ್ಲ. ನೋಡು, ನೀನು ಭಾಷಣ ಮಾಡುವಾಗ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೇ ಅಂತ ಹೇಳುವಾಗ ಈಗ ನಿಮ್ಮ ಮಗಳ ವಿಷಯದಲ್ಲೇ ತದ್ವಿರುದ್ಧವಾಗಿ ಮಾತಾಡ್ತಾ ಇದೆಯಲ್ಲಪ್ಪ. ಏನಪ್ಪ ಹೀಗೆ ಮಾಡಿದ್ರೆ ಏನ್ ಗತಿ ಹೇಳು? ವಿಕ್ರಮ, ಅಪೋಸಿಷನ್ ಪಾರ್ಟಿ ಅಂತೂ ಜೋರಾಯಿತು. ನಾವು ಇಬ್ಬರು ಸೇರಿ ಅವರ ಪಕ್ಷಕ್ಕೆ ಸೇರಿಕೊಂಡು ಬಿಡೋಣ. ಯಾಕಂದ್ರೆ ಈ ಸದ್ಯಕ್ಕೆ ಇಲೆಕ್ಷನ್ ಐತಿ. ಊರಾಗ ನಮ್ಮ ಬಗ್ಗೆ ಅಪಪ್ರಚಾರ ಆದ್ರ ನಾಳೆ ಚುನಾವಣೆಯಲ್ಲಿ ನಮಗೆ ತೊಂದರೆ ಆಗ್ತೈತಿ. ಆಯ್ತಮ್ಮ, ನೀ ಹೇಳಿದಂತೆ ಆಗಲಿ. ಅಕ್ಕ, ಇನ್ಯಾಕೆ ಲೇಟು? ಆಶೀರ್ವಾದ ತಗೊಳ್ಳಿ. ನೋಡಮ್ಮ, ಇಂದಿಗೆ ನಿಮ್ಮ ಕೆಟ್ಟ ಕಾಲ ಕಳೆಯಿತು, ಶುಭ ಕಾಲ ಪ್ರಾರಂಭವಾಯಿತು. ಇಷ್ಟೆಲ್ಲ ನನ್ನ ಶ್ರೀಮಂತಿಕೆ ಇದ್ದರೂ ನನ್ನಿಂದ 1 ಪೈಸೆ ಖರ್ಚನ್ನು ನೀವು ಮಾಡಿಸಲಿಲ್ಲ. ನೋಡಮ್ಮ ಪ್ರೀತಿ, ತೆಗೆದುಕೊಳ್ಳಮ್ಮ ಈ ನನ್ನ ಕಿರು ಕಾಣಿಕೆಯ ₹1,00,000. ನೋಡಮ್ಮ ಜ್ಯೋತಿ, ಶ್ರೀನಿವಾಸ ಇಬ್ಬರು ಒಂದಾಗಿ ನಿಲ್ಲಿ. ಲೋ ವಿಕ್ರಮ, 1 ಫೋಟೋ ತೆಗಿ. ಅವ್ರದ್ದು ಫಸ್ಟ್ ಕ್ಲಾಸ್ ಬರ್ಬೇಕು. ಅಪ್ಪ, ಸುಟ್ಟರು ಕೆಟ್ಟ ಗುಣ ಬಿಡಲಿಲ್ಲ ಅನ್ನೋ ಹಾಗೆ ನಿನ್ನ ಹುಟ್ಟು ಗುಣ ನೀನು ಯಾಕಪ್ಪ ಬಿಡಲಿಲ್ಲ? ನನ್ನ ಕೈಲಿ ನೋಟಿನ ಕೊಟ್ಟನ್ನು ಕೊಟ್ಟು ನಿಲ್ಲಿಸಿ ಫೋಟೋ ತೆಗೆಸಿ ಅಳಿಯ ಮದುವೆಯಲ್ಲಿ ವರದಕ್ಷಿಣೆ ತೆಗೆದುಕೊಂಡು ಬಿಟ್ಟ ಅಂತ ನನ್ನ ಗಂಡನ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಕಳಿಸುವ ನಿನ್ನ ಕುಟೀಲುಪಾಯ ಚೆನ್ನಾಗಿದೆಯಪ್ಪ. ಹಾಗೇನಿಲ್ಲಮ್ಮ. ರಾಜಕೀಯದ ನಾಲಿಗೆಯಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದ ಗಂಧವೇ ಇರುವುದಿಲ್ಲ. ಹಾಗೆ ನೀನು ಮಾಡಿದರೂ ನನಗೇನು ವ್ಯತ್ಯಾಸವಿಲ್ಲ. ಯಾಕೆಂದ್ರೆ ಕಾನೂನು ಪ್ರಕಾರ ತಂದೆ ಆಸ್ತಿಯಲ್ಲಿ ಸಿಗಬೇಕಾದ ನನಗೆ ಅರ್ಧ ಭಾಗ ಅಂತ ನಾನು ಹೇಳ್ತೀನಿ. ನಿನ್ ಕೆಲಸ ಮುಗಿತಲ್ಲ, ತಗೊಂಡ್ ನಡಿ ಹಣ. ಪ್ರೀತಿ, ಆ ಹಣವನ್ನು ವರದಕ್ಷಿಣೆ ಎಂದಾದರೂ ತಿಳಿದುಕೋ, ಅಥವಾ ಪ್ರೀತಿ ವಾತ್ಸಲ್ಯದ ಕಾಣಿಕೆ ಎಂದಾದರೂ ತಿಳಿದುಕೋ. ಒಟ್ಟಿನಲ್ಲಿ ಹಣ ನಿಮ್ಮ ಸಂಸಾರಕ್ಕೆ ಸಹಾಯವಾಗಲೆಂದು ಕೊಟ್ಟಿರುವೆ. ಅಪ್ಪ, ನೀವು ಶ್ರೀಮಂತರು, ಲಕ್ಷಾನುಗಟ್ಟಲೆ ವರದಕ್ಷಿಣೆ ಕೊಟ್ಟು ನಿಮ್ಮ ಮಕ್ಕಳ ಮದುವೆಯನ್ನು ಮಾಡಬಹುದು. ಆದರೆ ನಿಮ್ಮ ಥರ ಮನೆಯಲ್ಲಿ ಹುಟ್ಟಿದ ಈ ವರದಕ್ಷಿಣೆ ಎಂಬ ಬೇರು ಜಗತ್ತ ತುಂಬಿಲ ಪೀಡಾಗಿ ಹರಗಿದೆ. ಎಷ್ಟೋ ತಂದೆ ತಾಯಿಗಳು ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಎಷ್ಟೋ ಸಾಧು ಸುಮಂಗಲಿಯರು
ಮಾಂಗಲ್ಯವನ್ನೇ ಕಳೆದುಕೊಂಡಿದ್ದಾರೆ ಅಂದಮೇಲೆ ಈ ವರದಕ್ಷಿಣೆ ಅನ್ನೋ ಮಾತಿಗೆ ಧಿಕ್ಕಾರವಿರಲಿ. ಪ್ರೀತಿ, ಆ ಹಣವನ್ನು ತಾಯಿ. ಮಾವ, ನನ್ನ ಹೆಂಡತಿ ಅಚ್ಚ ಕನ್ನಡದಲ್ಲಿ ಬಿಚ್ಚಿ ಹೇಳಿದ್ದು ಸ್ವಚ್ಛವಾಗಿ ಅರ್ಥವಾಗದಿದ್ದರೆ ಇನ್ನೊಂದು ಸಾರಿ ಹೇಳುತ್ತೇನೆ, ಕೇಳು. ಒಂದು ಹೆಣ್ಣು ಒಂದು ಗಂಡನನ್ನು ಮದುವೆಯಾಗುವುದು ದೈಹಿಕ ಸುಖ ಪಡೆಯುವುದಕ್ಕಾಗಿ, ಮಾನಸಿಕ ಸುಖ ಕೊಡುವುದಕ್ಕಾಗಿ. ಮುಂದೆ ಪಡೆಯುವ ಮಕ್ಕಳ ಪೋಷಕಳಾಗಿ ಮನೆ ಒಂದರ ತಾಯ್ತನ ಹೊತ್ತು ಹಿರಿತನ ಮೆರೆಯುವುದಕ್ಕಾಗಿ. ಇಂಥ ತ್ಯಾಗಮೂರ್ತಿ ಹೆಣ್ಣಿನೊಂದಿಗೆ ನಾವು ವರದಕ್ಷಿಣೆ ಪಡೆದರೆ ಇವಳಿಗೆ ನಮ್ಮನ್ನು ನಾವು ಮಾರಿಕೊಂಡಂತೆ, ಗುಲಾಮಿಗಿರಿ ಬದುಕಿಗೆ ಕೈ ಮಾರಿ ಕರೆದುಕೊಂಡಂತೆ, ಕಣ್ಣೆಯರ ಮನೆಯ ಅನ್ನಕ್ಕೆ ಬಾಯಿ ಹಾಕುವ ನಾಯಿಯಂತೆ. ಯಾರಿಗೆ ಬೇಕಾಗಿದೆ ಈ ನಿನ್ನ ಹಣ? ತೆಗೆದುಕೋ, ಇಲೆಕ್ಷನ್ಗೆ ಖರ್ಚಿಗಾಗಬಹುದು. ಹೋಗೋಣ.